ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವೀಕೆಂಡ್ ವ್ಲಾಗ್ ಐತಿ, ಹಂಗೆ ಪ್ಲಸ್ ನಮ್ದು ಆ್ಯನಿವರ್ಸ್ರಿ ವ್ಲಾಗ್ನು. ಸೊ ಸ್ಯಾಟರ್ಡೇ ಇತ್ತು ಅವತ್ತು ಬೆಳಗ್ಗೆ. ಹಸ್ಬೆಂಡ್ ಬೆಂಗಳೂರಿಂದ ಬಂದಿದ್ರು. ಇವ್ರಿಗೆ ಎವ್ರಿ 15 ಡೇಸಿಗೆ ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಸುಟ್ಟಿ ಇರ್ತದೆ, ಹಾಲಿಡೇ ಇರ್ತೈತಿ. ಸೊ ಹಂಗಾಗಿ 15 ದಿವ್ಸಕ್ಕೊಮ್ಮೆ ವೀಕೆಂಡಾಗ ಬಂದು ಹೋಗೋದು ಮಾಡ್ತಾರೆ. ಸೊ ಇವತ್ತಿನ ದಿನ ಬೆಳಗ್ಗೆ ಅವ್ರು ಬಂದ ತಕ್ಷಣ ಫಸ್ಟ್ ನಾವು ಹೋಗಿದ್ದ ಸೈಕಲ್ ಅಂಗಡಿಗೆ. ಅಂದರೆ ಚೆರಿಗೆ ಈ ವರ್ಷಕ್ಕೆ ಸೈಕಲ್ ಕೊಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ನಾವು, ಆಕೆ ಬರ್ತ್ಡೇಗೆ 4th ಇಯರ್ ಬರ್ತಡೆಗೆ. ಬಟ್ ಆಕೆ ಬಿಜಾಪುರದಾಗಿದ್ಲಲ್ಲ, ಬಟ್ ನಾವು ಇದ್ದಿದ್ದು ಬೀದರ್ನ್ಯಾಗ. ಮತ್ತು ಇದು ಟ್ರಾನ್ಸ್ಫರು ಮತ್ತು ಇದು ಪ್ರಮೋಷನ್ನು ಇದೆಲ್ಲ ನಡೆದಿತ್ತು ಆ ಟೈಮ್ನಾಗ, ಗದ್ಲ. ಸೊ ಹಾಗಾಗಿ ಆಕೆ ಅಲ್ಲೇ ನಾವು ಇಲ್ಲೇ ಬೇಡ, ಒನ್ಸ್ ಇದೆಲ್ಲ ಆಕೈತಲ್ಲ ಇನ್ನೊಂದು 2-3 ತಿಂಗಳದಾಗ, ಆಮೇಲೆ ನಾವೆಲ್ಲಿ ಸೆಟ್ಲ್ ಆಕ್ಕೇವಿ, ಅಲ್ಲಿ ಹೋಗಿ ಕೊಡಿಸಿದ್ರೆ ಆಯ್ತು ಅಂಥೇಳಿ. ಸೊ ಹಂಗಾಗಿ ಇಲ್ಲಿ ಬೆಲ್ಗಾಮಿಗೆ ಬಂದಕ್ಕೀಗ ನಾನು ಸೈಕಲ್ ಕೊಡ್ಸಾತಿದ್ವಿ. ಲೈಟ್ ಹಾಕೋಬೇಡಿಗೆ ಸದ್ಯಕ್ಕೆ ಚಂದ ಇತ್ತಲ್ಲ. ನಂಗೆ ಇದು ಲೈಟ್ ಆಗಿತ್ತು. ಅದ 3,000 ರೂಪಾಯಿ ಭಾಳ ಆಯ್ತು. ಓಡಿಸ್ತೀರಿ? ಪೂಜೆ ಮಾಡಿ ಚೆನ್ನಾಗಿ. ಹಾಂ ತಗೋ, ಕುಂಕುಮ ಹಚ್ಚ. ಹಚ್ಚಲ್ಲೇ ಇಲ್ಲೊಂದು ಕುಂಕುಮ ಹಚ್ಚಿ ಹಚ್ಚಿಲೆ ಅಲ್ಲೇ. ಹಾಂ ಅದ್ರ ಮೇಲೆ ಹಚ್ಚೋದು ಮ್ಯಾಲೆ. ಹಾಂ ಟೈಮ್. ಹಾಂ 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 ಅರೆ ಓಕೆ. ಬಾನ ಹಿಡಿಯಕತ್ತ ಬಿಡೆ. ಸೊ ಬ್ರೇಕ್ಫಾಸ್ಟ್ ಅದು ಮುಗಿಸ್ಕೊಂಡು ನಾವು ಈಗ ರೆಸಾರ್ಟಿಗೆ ಹೊಂಟಿದ್ವಿ. ಒಂದು ಸಣ್ಣ ಸ್ಟೇಕೇಶನ್ ಪ್ಲ್ಯಾನ್ ಹಾಕಿದ್ವಿ. ಯಾಕಂದ್ರೆ ನೆಕ್ಸ್ಟ್ ಡೇ ನಮ್ಮದು 5th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ. ಸೊ ಹಂಗಾಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ. ಮತ್ತು ಭಾಳ ದಿನವೂ ಆಗಿತ್ತು ನಾವೆಲ್ಲರೂ ಸೇರಿ ಎಲ್ಲೂ ಹೋಗಿರಲಿಲ್ಲ ಆ್ಯಸ್ ಅ ಫ್ಯಾಮಿಲಿ. ಮತ್ತು ಇನ್ಯಾವುದೂ ನಾವು ಲಾಂಗ್ ವೀಕೆಂಡು ಲೈಕ್ ವೆಕೇಷನ್ನು ಪ್ಲ್ಯಾನ್ ಹಾಕಿರಲಿಲ್ಲ ನಾವು ಸದ್ಯದ್ರಾಗ. ಸೊ ಹಂಗಾಗಿ ಒಂದು ಕ್ವಿಕ್ಕಾಗಿ ಒಂದು ಸಣ್ಣದು ಸ್ಟೇಕೇಶನ್ ಮಾಡ್ಕೊಂಬರೋಣ, ಒಂದು ಚಿಲ್ ಮಾಡಿ ಬರೋಣ ಅಂಥೇಳಿ ಹೊಂಟೇವಿ. ನಾವು ಬುಕ್ ಮಾಡಿದ ರೆಸಾರ್ಟ್ ಶೂನ್ಯ ರೆಸಾರ್ಟ್ ಅಂಥೇಳಿ. ಜಸ್ಟ್ ನಮ್ಮ ಮನೆಯಿಂದ, ಆ್ಯಕ್ಚುಲಿ ಸಿಟಿಯಿಂದನೂ ಅಲ್ಲ, ನಮ್ಮ ಮನೆಯಿಂದನೇ ಜಸ್ಟ್ ಒಂದು 10-12 ಕಿಲೋಮೀಟರ್ಸ್ ದೂರ ಐತಿದ. ಇಷ್ಟು ಭಾರಿ ಐತಲ್ಲ, ನಂಗಂತೂ ಅನಿಸ್ಲೇ ಇಲ್ಲ ನಾನು ಒಂದು 10-12 ಕಿಲೋಮೀಟ್ರ್ ಆದರೆ ನಮ್ಮ ಮನೆನ ಬರ್ತೈತಿ ಅನ್ನೋದು ಮರೆತು ಹೋಗ್ಬಿಟ್ಟಿತ್ತು. ಅಷ್ಟು ಮಸ್ತ್ ಐತಿದ ರೆಸಾರ್ಟ್. ನಂಗಂತೂ ಇಲ್ಲಿದ್ದು ವೈಬ್ ಅಂತೂ ಖರೇನ ಭಾಳ ಲೈಕ್ ಆಯ್ತು. ಈಗ ಜಸ್ಟ್ ರೆಸಾರ್ಟ್ ಬಂದು ಬಿಟ್ಟೇವಿ. ಭಾಳ ಚಂದ ಐತಿ. ರೂಮ್ ಭಾಳ ಸಿಂಪಲ್ ಐತಿ, ಚಂದ ಐತಿ. ಬಟ್ ವ್ಯೂ ಮಾತ್ರ ಭಾರಿ ಐತಿ. ಇಲ್ಲಿಂದ ತೋರಿಸ್ತೇನೆ ನಿಮಗೆ, ರೂಮ್ ಟೂರ್ ಮಾಡಿಸ್ತೇನೆ ಈಗ. ಸೊ ನಾವೀಗ ಇಲ್ಲಿಂದ ಎಂಟರ್ ಮಾಡ್ತೇವೆ. ಇದೆ ನಮ್ದು ಎಂಟ್ರೆನ್ಸ್ ಐತಿ. ಆಮೇಲೆ ಇಲ್ಲೇ ವಾಶ್ರೂಮ್ ಐತಿ, ಸಿಂಪಲ್ ಐತಿ, ಕ್ಲೀನ್ ಐತಿ ವಾಶ್ರೂಮ್. ಆಮೇಲೆ ಇದು ನಮ್ಮದು ಬೆಡ್. ಆಮೇಲೆ ಇಲ್ಲಿ ಈ ಸೈಡ್ ಲಗೇಜ್ ಐತಿ, ಕಬರ್ಡ್ಸ್ ಅದ, 2 ಚೇರ್ ಆ್ಯಂಡ್ ಟೇಬಲ್ ಐತಿ, TV, ಮತ್ತು ಇಲ್ಲಿ ಕಾಫಿ ಸ್ಟೇಷನ್ ಕೈಂಡ್ ಆಫ್ ಐತಿ. ಸೊ ಎಸ್, ಇದು ಸಿಂಪಲ್ ರೂಮ. ಬಟ್ ಇದ್ರದ್ದು ಹೈಲೈಟ್ ಏನಂತಂದ್ರೆ ಇದು ವ್ಯೂ ಐತಿ. ಇದು ಹೈಲೈಟ್ ಇಲ್ಲಿ ನೋಡ್ಬೋದು, ಏನು ಮಸ್ತ್ ವ್ಯೂ ಐತಿ. ಖರೇನ ಭಾರಿ ಐತಿ. ಫುಲ್ ಒಳಗೈತಿ, ಸಿಟಿ ಬಿಟ್ಟು ಫುಲ್ ಒಳಗೈತಿದ. ಮತ್ತು ದೊಡ್ಡದು ಐತಿ ರೆಸಾರ್ಟ್. ಆ್ಯಕ್ಚುಲಿ ಒಂಥರ ಡಿಫ್ರೆಂಟ್ ಐತಿ. ಅಲ್ಲಿ ಹೋಗಿ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಐತಿ. ನಮ್ಮ ಚೆರಿ ಅಂತೂ ತುದಿಗಾಲನೇ ನಿಂತಾಳಿಗೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಹೋಗಾಕ. ಹೌದಾ? ಅಂದ್ರೆ ಸ್ವಿಮ್ಮಿಂಗ್ ಪೂಲ್ದಾಗ ಆಡಾಕತ್ತನ ಬಂದೆ ನೀ? ನಿಂದು ಟ್ಯೂಬ್ ತರೋದ ಮರ್ತನಲ್ಲಮ್ಮ. ಛೇ. ಎವ್ರಿ ಫ್ಲೋರ್ ಮೇಲೆ ಈ ಥರ ಒಂದೊಂದು ಸಿಟ್ಔಟ್ ಏರಿಯಾ ಐತಿ ವಿತ್ ದ ಸೇಮ್ ಬ್ಯೂಟಿಫುಲ್ ವ್ಯೂ. ಈಗ ನಾವು ಲಂಚ್ ಮಾಡೋಣ ಅಂಥೇಳಿ ಹೊಂಟೇವಿ.
ಖರೇನ ಮಸ್ತ್ ಐತಿ. ನಂಗಂತೂ ಭಾಳ ಲೈಕ್ ಆಯ್ತು. ಲಾಸ್ಟ್ ಮೂಮೆಂಟಿಗೆ ಬುಕ್ಕಿಂಗ್ ಮಾಡಿದ್ವಿ ನಾವು ಇದನ್ನು. ನಮ್ಮ ರೂಮಲ್ಲಿ ಮ್ಯಾಲೆ ಐತಿ. ಇದು ಇಲ್ಲಿಂದ ರೆಸ್ಟೋರೆಂಟ್ ಏರಿಯಾ ನೋಡ್ಬೋದು. ಫುಲ್ ದೊಡ್ಡ ಸ್ಪೇಷಿಯಸ್ನು ಐತಿ, ಪ್ಲಸ್ ಇಲ್ಲಿದ್ದ ವ್ಯೂನು ಮಸ್ತ್ ಐತಿ. ಸೊ ಎಂಜಾಯ್ ಮಾಡ್ಬೋದು ಇಲ್ಲಿ ಕುಂತ್ಕೊಂಡು. ಲಂಚ್ ಆಗಲಿ ಡಿನ್ನರ್ ಆಗಲಿ ಭಾಳ ಚಲೋ ಐತಿ. ಪ್ಲಸ್ ಇಲ್ಲಿದ್ದು ಫುಡ್ಡು ಭಾಳ ಟೇಸ್ಟಿ ಇತ್ತು. ನಂಗಂತೂ ಇಲ್ಲಿದ್ದ ಫುಡ್ ಲೈಕ್ ಆಯ್ತು. ಬ್ರಾಕ್ಲಿ ಅಲ್ಲದ ಕಾಲಿಫ್ಲವರ್. ಲಂಚ್ ಅದು ಮುಗಿಸ್ಕೊಂಡು ಬರಬೇಕಾದ್ರೆ ನಂದು ಸ್ಲಿಪ್ಪರ್ ಹರಿದು ಬಿಡ್ತು. ಸೊ ಹಂಗಾಗಿ ಇದು ಫುಲ್ ಸ್ಟೇಕೇಶನ್ ನಾನು ಬರಗಾಲೇನ ಅಡ್ಡಾಡಿ ಎಕ್ಸ್ಪ್ಲೋರ್ ಮಾಡೇನಿ. ಹೊಡಿ ಹೊಡಿ ಇದನ್ನು ಹೊಡಿ. ಹಾಂ ಬ್ಲ್ಯಾಕ್ ಹೊಡಿ, ಬ್ಲ್ಯಾಕ್ ಹೊಡಿ, ಬ್ಲ್ಯಾಕ್ ಇಡಿ. ಇಲ್ಲ ಬಾಯ್ಲೆ ಬಾಯ್ಲೆ ಸಟ್ಕೊಳತ ಹಂಗಾಯ್ಕೆ. ಹೊಡಿಲಿ. ಓಹೋ Oh shit, shit, black. Are you cherry? तो नहीं यार, नहीं यार, नहीं यार. कली. मैं black. I'm going black. अच्छा कब? हार्ड. ಹೊಡಿ ಹೊಡಿ ಹೊಡಿ. ನಿಂಗೆ ಎಲ್ಲಿ ಬೇಕಲ್ಲಿ ಹೊಡಿ. ಹೋಗಸ್ ನೋಡು. ಚೀಟಿಂಗ್ ಮಾಡ್ಕೊತ. ಸೂಪರ್. ಬಿಡಿಸಿದ್ಲೆ, ಚೀಟಿಂಗ್ ಆಡ್ಕೊತ ಬಿಡಿಸಿದ್ಲೆ. ಮತ್ತೆ ನೋಡಿಲ್ ತನಗೆಲ್ಲಿ ಬೇಕಲ್ಲಿ ಇಟ್ಕೊಂಡು. ಹಂಗೆ ಮಾಡಬಾರ್ದ. ಲಂಚ್ ಅದು ಮಾಡ್ಕೊಂಡು ಬಂದು ಇಲ್ಲಿ ರಿಸೆಪ್ಷನ್ ಏರಿಯಾ ಇದೆ. ಅನ್ಸಂಗೆ ಇಲ್ಲ ರಿಸೆಪ್ಷನ್ ಏರಿಯಾ ಅಂತ ಹೇಳಿ. ಒಂದು ರೂಮ್ ಗತೆ ಇರಲಿಲ್ಲ, ಇದು ಫುಲ್ ಓಪನ್ ಸ್ಪೇಸ್ ಇತ್ತು. ಸೊ ಇಲ್ಲಿ ಎಲ್ಲ ಥರ ಇಂಡೋರ್ ಗೇಮ್ಸ್ ಮತ್ತು ಔಟ್ಡೋರ್ ಗೇಮ್ಸ್ ಆಡೋಕ್ಕಿದ್ದು. ಲೈಕ್ ಬ್ಯಾಡ್ಮಿಂಟನ್ ಆಗಲಿ, ಕೇರಮ್ ಆಗಲಿ, ಮತ್ತು ಅಲ್ಲಿ ಹಿಂದ್ಗಡೆ ಸ್ನೂಕರ್ ಆಡತ್ತಿದ್ರು, ಮತ್ತು ಟೇಬಲ್ ಟೆನ್ನಿಸೂ ಇತ್ತು. ಹಿಂಗೆ ಸೊ ಎಷ್ಟು ಕೂಡ ಇದ್ದು, ಚೆಸ್ ಇತ್ತು. ಸೊ ಇದು ಒಂದು ಒಳ್ಳೆ ಟೈಮ್ ಪಾಸ್ ಆಕ್ಕಿತ್ತಿಲ್ಲ. ನಮ್ಮ ಚೆರಿನೂ ಅಂತೂ ಕೇರಮ್ ನೋಡಿ ಅದನ್ನ ಆಟ ಆಡ್ಬಿಟ್ಟಾಳಕ್ಕೆ ಭಾಳ ಮಜಾ ಅನ್ನಿಸ್ಬಿಟ್ಟೈತದ. ಅಷ್ಟು ಆಟ ಆಡಕ್ಕೆ ಹತ್ತಿದ್ಲಿ, ಯಾರಿಗೂ ಆಡೋಕೆ ಕೊಡುವಾಳಾಗಿದ್ಲ. ಸೊ ಹಂಗಾಗಿ ಮತ್ತು ನಾನು ನನ್ನ ಹಸ್ಬೆಂಡ್ ಬಂದಿಲ್ಲೇ ಬ್ಯಾಡ್ಮಿಂಟನ್ ಆಡಕ್ಕೆ ಹತ್ವಿ. ಅದನ್ನು ಬಿಟ್ಟಿಗೆ ಇದಕ್ಕೆ ಬಂದ್ಲಕ್ಕಿ, ನನಗೆ ಹಾಕೊಡು ನಾನು ಆಡ್ತೇನೆ ಇದನ್ನು ಅಂತ ಹೇಳಿ. ಅಲ್ಲಿ ಕೆಳಗಡೆ ಒಂದು ಫ್ಯಾಮಿಲಿ ಬಂದೈತೆ ಕಾಣ್ತೈತೆ. ಎಷ್ಟು ಚಂದ ಗೇಮ್ಸ್ ಆಡಕತ್ತಾರೆ ಕೆಳಗೆ. ಮಸ್ತ್ ಐತಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ಬೋದು. ನಾವು ಬಿಸಿಲದ, ಅದಕ್ಕೆ ಬ್ಯಾಡ್ ಅಂತ ಬಿಟ್ಟೇವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇಷ್ಟೊತ್ತವರೆಗೂ ಆಟ ಆಡಿದ್ವಿ. ಚೆರಿ ನಾನು ಆಟ ಆಡಿದ್ವಿ, ಕ್ಯಾರಮ್ ಆಡಿದ್ವಿ, ಮತ್ತು ಬ್ಯಾಡ್ಮಿಂಟನ್ನು ಆಡಿದ್ವಿ. ಸೊ ಈಗ ಪೂಲಿಗೆ ಹೋಗೋಣ ಅಂತ ಹೇಳಲ್ಲೇ, ಸ್ವಿಮ್ಮಿಂಗ್ ಪೂಲ್ ಹತ್ತಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೊಂಟೇವಿ. ನಮ್ಮ ಚೆರಿನೂ ರೆಡಿ ಆಗ್ಯಾಳ. ಆಕೆ ಯಾವಾಗಲೂ ಹೇಳ್ತಾಳೆ ಎಕ್ಸೈಟೆಡ್ ಅದೇನು ನಾನು ಸ್ವಿಮ್ಮಿಂಗ್ ಪೂಲ್ನಾಗ ಹೋಗ್ತೇನೆ, ಯಾವಾಗ ಹೋಗ್ತೇನೆ ಅಂತ. ಅಲ್ಲಿ ಹೋದಾದ್ಮೇಲೆ ನಾವಲ್ಲೇ ಅಂತೇಳಿ ನಿಂತು ಬಿಡ್ತಾಳೆ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ರೆಡಿಯಾಗಿ ಬಂದಾಳ ನೋಡು. ಈಗ ನಾನು ನಿಮ್ಮ ಪಕ್ಕ ತೋರಿಸ್ತೇನೆ. ಅಲ್ಲಿ ಹೋದ್ಮೇಲೆ ನಾವಲ್ಲೇ ಅಂತ ಹೇಳಿ ನಾಟಕ ಚಾಲು ಮಾಡ್ತಾಳೆ. ಚಾಲು ಆತ ನಿಂದ ಮತ್ತೆ ಇಷ್ಟೊತ್ತನ ಸ್ವಿಮ್ಮಿಂಗ್ ಪೂಲ್ ಅನ್ನತ್ತಿದ್ದಿ ಸ್ಟಾರ್ಟ್ ಆತ. ಒಲ್ಲೆ ಬಾ ಬಾ ಚಿಕ್ಕ ಮಕ್ಕಳಿಗೆ ಬೈಲ್ ತೋರಿಸ್ತೀನಿ. ಕಿಶು ನೋಡ್ಲಾ ಹೆಂಗ್ ರೆಡಿಯಾಗಿ ಬಂದಾನೆ. ಅಪ್ಪ ಬೈಲ್ ಕಿಶು ಹೋಗು ಆಟ ಆಡ. ಜಿಗಿ ನೋಡೋಣ. ಜಿಗಿ ಏನಾಗಲ್ಲ, ಏನೂ ಆಗಲ್ಲ.
ಆಕೀಗ ಅದು ನಾವು ಗೋವಾಕ್ಕೆ ಹೋದಾಗ ಏನು ಒಂದು ಸ್ವಲ್ಪ ಮುಳುಗ್ದವ್ರಿಗತ್ತೆ ಎಕ್ಸ್ಪೀರಿಯನ್ಸ್ ಆತಲ್ಲ, ಸೊ ಅವಾಗಿಂದ ಒಂದು ಸ್ವಲ್ಪ ನೀರೊಳಗೆ ಇಳಿಲಿಕ್ಕೆ ಅಂಜಾತಾಳ. ಹಾಗಾಗಿ ಆಕಿಗೆ ನಾವು ಫೋರ್ಸ್ಫುಲಿ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊತ ಪೂಲ್ ಒಳಗೆ ಇಳಿಸ್ಕೊಂಡ್ವಿ. ಕ್ರಿಶ್ ನೋಡ್ಬೋದು, ಅವಂತೂ ಫುಲ್ ಚಿಲ್ ನೀರೊಳಗೆ ನಿಂತು ಅಡ್ಡಾಡಕ್ಕೆ ಹತ್ಬಿಟ್ಟ, ನಾನು ಹಿಡಿಯೋದು ಬೇಕಾಗಿಲ್ಲ, ಹಂಗೆ ಅಡ್ಡಾಡತಾನ. ಆಕಿನೂ ಒಂದು ಸ್ವಲ್ಪ ಧೈರ್ಯ ಮಾಡಿ ಇಳಿದ ಜಸ್ಟ್ ಬೇಬಿ ಪೂಲ್ನಾಗ ಆಟ ಆಡಿದ್ಲು. ಒಂದು ಸ್ವಲ್ಪ ಅಲ್ಲಿ ಸೆಟಲ್ ಆದ್ಲಲ್ಲ, ಆಕಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾ ಸೇಫ್ ಅದೀನಿ ಅಂತ ಗೊತ್ತಾತಲ್ಲ. ಆಮೇಲೆ ನಾ ಎಷ್ಟು ಕರೆದ್ರೂ ಆಕೆ ಹೊರಗೆ ಬರಾಕ ರೆಡಿ ಇರಲಿಲ್ಲ. ಕ್ರಿಶ್ ಅಂತೂ ಫುಲ್ ಮಲ್ಕೊಂಡ ಬಿಟ್ಟ, ಪೂಲ್ ಒಳಗೆ ನನ್ನ ಮ್ಯಾಲನ ಮಲ್ಕೊಂಡ್ಬಿಟ್ಟ. ಸರಿ ಬಾರೆ. ಸ್ವಿಮ್ಮಿಂಗ್ ಪೂಲಿಂದ ಬಂದ ತಕ್ಷಣ ಎಲ್ಲರಿಗೂ ಫುಲ್ ಹಸು ಆಗಿಬಿಟ್ಟಿತ್ತು, ಫುಲ್ ಆಟ ಆಡಿಬಿಟ್ಟಿದ್ವಿ. ಸೊ ಹಂಗಾಗಿ ನಮ್ಮಿಬ್ಬರಿಗೂ ಟೀ ಆರ್ಡರ್ ಮಾಡಿತ್ತ, ಮತ್ತು ಅವರಿಬ್ಬರಿಗೂ ಹಾಲು ಆರ್ಡರ್ ಮಾಡಿದ್ವಿ. ಪ್ಲಸ್ ಅವ್ರು ಕಾಂಪ್ಲಿಮೆಂಟ್ರಿ ಅಂಥೇಳಿ ಬ್ರೆಡ್ ಜಾಮ ಬಟ್ರ್ ಅದು ಕೊಟ್ಟಿದ್ರು. ಸೊ ಚೆರಿ ಅದನ್ನ ಹಚ್ಕೊಂಡು ತಿನ್ನಾಕತ್ತಿದ್ಲ. ಎಲ್ಲರಿಗೂ ಫುಲ್ ಹಸು ಆಗಿತ್ತು. ಚೆರಿ ಎಷ್ಟು ಸ್ಕಿಲ್ಫುಲಿ ಜಾಮ್ ಹಚ್ಕೊಳತ್ತಾಳ ಬ್ರೆಡ್ಡಿಗೆ. ಕರೆಗೆ ಹಚ್ಚೋದು ಎಷ್ಟು ಚಂದ ಹಚ್ಕೊಳತ್ತಾಳ, ನೈಫ್ಲೆ ತೊಗೊಂಡು, ಬಟರ್ ನೈಫ್. ಕರೆ ಬಟರ್ ತಿನ್ಲಿರಿ ನಿಮ್ಮ ಕಾಲಾಗ. ಇಲ್ಲಿ ಕಳ್ರ ಕುಂತ ಏನು ತಿನ್ನತ್ತೀರಿ 3 ಮಂದಿ ಸೇರಿ? ತೋರ್ಸಮ್ಮನ್ನ ಅಮೂಲ್ದು ಮಿಲ್ಕ್ ಕ್ರೀಮರ್ ತಿನ್ನಾಕತ್ತಾರ ಇಲ್ಲಿ 3 ಮಂದಿ ಕುಂತ ಕೆಳಗೆ. ಅವ್ರ ಪಪ್ಪಾಗ ಇಷ್ಟ, ಪ್ರತಿ ಸತಿ ರೆಸಾರ್ಟಿಗೆ ಅದು ಹೋದ್ರೆ ಫಸ್ಟ್ ಅವ್ರು ಅದನ್ನ ತಿಂತಾರ. ಅದು ನೋಡಿ ಇವ್ರಿಬ್ರು ಕಲ್ತಾರ ಅದನ್ನ ತಿನ್ನೋದು. ತೋರ್ಸಮ್ಮನ್ನ ಮಿಲ್ಕ್ ಕ್ರೀಮರ್. ಕೀಶು ಓಮ್ ತಿನ್ನತ್ತೀರಿ ನೀವು? ಅಯ್ಯೋ 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 ಚುಚ್ಚು ಚುಚ್ಚು ನೋ. ಡಿನ್ನರಿಗೆ ಅಂತ ಹೇಳಿ ನಾವು ರೆಸ್ಟೋರೆಂಟಿಗೆ ಹೋದ್ವಿ. ಅಲ್ಲೇ ನಾವು ಹೋಗೋಟಿಗೆ ರೆಸಾರ್ಟ್ದವ್ರನ್ನ ನಮಗೋಸ್ಕರ ಅಂತೇಳಿ ಒಂದು ಕೇಕ್ ರೆಡಿ ಮಾಡಿದ್ರು. ಸೊ ಮೈಯಿಗೂ ಅವರಿಗೂ ಐಡಿಯಾ ಇರಲಿಲ್ಲ ಏನೋ ಇದ್ರ ಬಗ್ಗೆ. ಸೊ ಇಬ್ರಿಗೂ ಒಂಥರ ಸರ್ಪ್ರೈಸ್ಡನ ಇತ್ತಿದ. ಚೆರಿಗೆ ನಿದ್ದೆ ಬಂದುಬಿಟ್ಟಿತ್ತು ಜೋರಾಗಿ, ಅಲ್ಲೇ ಮಲ್ಕೊಂಡ್ಬಿಟ್ಲೆ ಡಿನ್ನರ್ ಮಾಡಿಬಿಟ್ಟು. ಮತ್ತು ನಾನು ಕ್ರಿಶ್ಯನ್ ಕರ್ಕೊಂಡು ಅನ್ಕ ಹೊರಗೆ ವಾಕಿಗೆ ಹೋಗೋಣ ಅಂತ ನಾನು ಅವ್ನು ಕರ್ಕೊಂಬಂದೆ. ಒಂದು ಸ್ವಲ್ಪ ಕಿರಿಕಿರಿ ಮಾಡತ್ತಿದ್ದ, ಡಿನ್ನರ್ ಮಾಡೋಕೆ ಬಿಡವಲ್ಲಾಗಿದ್ದ. ಸೊ ಹಂಗಾಗಿ ಅವ್ರು ಆರಾಮ್ಲಿ ಕುಂತು ಮಾಡಲಿ, ನಾನು ಅವ್ನು ಕರ್ಕೊಂಡು ಹೊರಗೆ ವಾಕಿಗೆ ಬಂದು. ಇಲ್ಲಿ ನೋಡ್ಬೋದು ಎಷ್ಟು ಚಂದ ಐತಿ, ಮ್ಯಾಲೆ ಮೂನ್, ಕ್ಲೌಡ್ಸ್, ಮತ್ತು ಅಲ್ಲಿ ಫುಲ್ ತಂಪು ಗಾಳಿ ಬೀಸಾತೈತೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ಮಸ್ತ್ ಎಂಜಾಯ್ ಮಾಡಿದೆ ನಾನು ನಂದು ನೈಟ್ ವಾಕಲ್ಲೇ. ಕ್ರಿಶಿಗೆ ನಾ ಅಂದರೆ ಇಷ್ಟು ರೂಢಿಯಾಗಿಬಿಟ್ಟೈತಲ್ಲ. ಈಗ ನೋಡಿ ನಾವು ಒಬ್ಬಕ್ಕೆ ಬಂದೆ ರೂಮಿಗೆ, ಅವ್ನ ಪಪ್ಪನ ಕಡೆ ಬಿಟ್ಟು ಬಂದಿದ್ದೆ. ನಾನು ಬೆನ್ನು ಹತ್ತೆ ಬಂದ ಬಿಟ್ಟು ಅವ ಒಬ್ಬ ಬಂದ. ಅಷ್ಟು ಅವನಿಗೆ ನಾ ಇರ್ಬೇಕು ಯಾವಾಗಲೂ ಅವ್ನ ಜೋಡಿನ. ಕ್ರಿಶು ಬಿಟ್ಟು ಬಂದು ಪಪ್ಪನ? ಹಾಂ ಹಾಂ ಓಹ್ 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 ಬಂದು ಬೆನ್ನತ್ತಿ ಅಮ್ಮಂದು? ಹಾಂ ನಾವು ಕೇಕ್ ತೊಗೊಂಡು ಹೋಗಿದ್ವಿ, ಅಲ್ಲೇ ಫ್ರಿಜ್ನಾಗ ಇಟ್ಟಿದ್ವಿ ಕೆಳಗೆ ರಿಸೆಪ್ಷನ್ನಾಗ. ಸೊ ನೈಟ್ ಒಂದು 11:30 ಆಲ್ಮೋಸ್ಟ್ 12 ಆಯಿತು. ಅಷ್ಟರೊಳಗೆ ಹುಡುಗರು ಎಲ್ಲ ಮಲ್ಕೊಂಡಿದ್ರು. ಆವಾಗ ನಾವಿಬ್ಬರು ಸೇರಿ ಕೇಕ್ ಕಟಿಂಗ್ ಮಾಡಿದ್ವಿ, ನಮ್ದು ಒಂದು ತೊಗೊಂಡು ಹೋಗಿದ್ದು ಕೇಕ್ಲೆ. ನನಗೆ ನಂಬಕ ಆಗವಲ್ತು ಎಷ್ಟು ಜಲ್ದಿ 5 ಇಯರ್ಸ್ ಆಗಿಬಿಡ್ತು ಅಂತ ಹೇಳಿ. ಈ 5 ಇಯರ್ಸ್ನಾಗ 2 ಮಕ್ಕಳು ಅದು ನನಗೆ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಈಗ ರೀಸೆಂಟ್ ಒಂದು 2 ಇಯರ್ಸ್ನಾಗ ಮದುವೆ ಆಗತ್ತಿತ್ತು. ಸೊ ಏನೋ ಒಂಥರ ಲೈಫ್ ಎಷ್ಟು ಜಲ್ದಿ ಹೊಂಟೈತಲ್ಲ ಅಂಥೇಳಿ ನನಗೆ ಫೀಲ್ ಆಗಕತ್ಬಿಡುತ್ತೆ ಈ ವಿಡಿಯೋ ನೋಡ್ಬೇಕಾರೆ. ಗುಡ್ ಮಾರ್ನಿಂಗ್. ಸೊ ಮಸ್ತ್ ಸನ್ರೈಸ್ ಆಗತೈತಿ. ನಾವು ಒಬ್ಬಕ್ಕೆ ಎದ್ದೇನಿ, ಅವರೆಲ್ಲ ಇನ್ನೂ ಮಲ್ಕೊಂಡಾರ. ನಿನ್ನೆ ನೈಟ್
ಇಲ್ಲಿ ರೆಸಾರ್ಟ್ದವ್ರು ನಮಗೆ ಕೇಕ್ ಕೊಟ್ಟಿದ್ರು. ಸೊ ಆ ರೆಸ್ಟೋರೆಂಟ್ನಾಗ ಅದನ್ನು ಕಟ್ ಮಾಡಿದ್ವಿ. ಮಸ್ತ್ ಸನ್ರೈಸ್ ಆಗತ್ತೈತಿ. ನಾ ಜಸ್ಟ್ ಎದ್ದು ಹೊರಗೆ ಬಂದೇನಿ. ರಾತ್ರಿ ಎಲ್ಲ ಅಷ್ಟಕ್ಕಷ್ಟು ನಿದ್ದೆ ಆಗ್ತದೆ. ಗುಡ್ ಮಾರ್ನಿಂಗ್ ಕಿಶು. ಬಾಚರಿ ಬ್ರೇಕ್ಫಾಸ್ಟಿಗೆ ಹೋಗೋಣ. ಎಸ್ ಕಮ್. ಈಗ ರೆಡಿಯಾಗಿ ಚೆಕ್ಔಟ್ ಆಗತ್ತೇವಿ. ಇಲ್ಲೇ ಬೋಟಿಂಗ್ನು ಐತಂತು ರೆಸಾರ್ಟ್ನಾಗ. ಸೊ ಅದೊಂದು ಬೋಟಿಂಗ್ ಬೋಟಿಂಗ್ ಅನ್ನತ್ತಾಳ. ಸೊ ಅದೊಂದು ಬೋಟಿಂಗ್ ಒಂದು ಮಾಡ್ಕೊಂಡು ಮನೆಗೆ ಹೋಗೋದು. ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಅದು ಮುಗಿಸ್ಕೊಂಡು ಬಂದ ರೆಡಿ ಆದ್ವಿ. ರೆಡಿಯಾಗಿ ಹೋಗಬೇಕಾದ್ರೆ ಇದೊಂದು ಬೋಟಿಂಗ್ ಒಂದು ಮುಗಿಸ್ಕೊಂಡು ಹೋಗೋಣ ಅಂತ. ಪ್ಲಸ್ ಈ ಸೈಡ್ ರೆಸಾರ್ಟ್ ನಾವು ಎಕ್ಸ್ಪ್ಲೋರ ಮಾಡಿಲ್ಲ, ಗೊತ್ತಾಗಿರಲಿಲ್ಲ. ಸೊ ಒಂದು ಸ್ವಲ್ಪ ತಿರುಗಾಡಿ ಮಾಡಿ ಒಂಚೂರು ಫೋಟೋಸ್ ಎಲ್ಲ ತೊಗೊಂಡು ಮಾಡಿ ವಾಪಸ್ ಹೊಂಟ್ವಿ. ಆನ್ ದ ವೇ ಇದರಲ್ಲಿ ನರ್ಸರಿ ಇತ್ತು. ಸೊ ಇಲ್ಲಿ ಪ್ಲಾಂಟ್ಸ್ ಭಾಳ ಚಲೋ ಸಿಗ್ತಾವೆ. ಸೊ ಹಂಗಾಗಿ ಒಂದು ಹೆಂಗಿದ್ರು ಇಲ್ಲಿ ನಮ್ದು ಮನೆಯೆಲ್ಲ ಸ್ವಂತ. ಸೊ ಹಚ್ಚಿದ್ರೆ ಆಯ್ತು ಅಂಥೇಳಿ ಒಂದೆರಡು ದಾಸವಾಳಿದ್ದು, ಒಂದು ರೋಸ್ ಪ್ಲಾಂಟ್ ಇವೆಲ್ಲ ತೊಗೊಂಡು ಮನೆಗೆ ಹೋದೆ. ಅವತ್ತಿಂದ ನಾನು ಆ್ಯಕ್ಚುಲಿ IPLದ ಏನಂತಾರೆ ಫೈನಲ್ಸ್ ಮ್ಯಾಚ್ ನಡೆಯತ್ತಿತ್ತು. ಮತ್ತು ನಮ್ಮ ಪಪ್ಪ ಮತ್ತು ನನ್ನ ಹಸ್ಬೆಂಡು ಇಬ್ಬರು ವಾಪಸ್ ಬೆಂಗ್ಳೂರಿಗೂ ಹೋಗೋದಿತ್ತು. ಲೈಕ್ ಇವ್ರು ಬೆಂಗ್ಳೂರಿಗೆ ಹೋಗೋದಿತ್ತು, ನಮ್ಮ ಪಪ್ಪ ಪುಣೆಗೆ ಹೋಗೋದಿತ್ತು. ಸೊ ಹಾಗಾಗಿ ನಾವು ಎಲ್ಲೂ ಹೊರಗೆ ಡಿನ್ನರ್ಗೆ ಹೋಗಲಿಲ್ಲ. ಮತ್ತು ಎಲ್ಲರಿಗೂ ಮ್ಯಾಚು ನೋಡೋದಿತ್ತಲ್ಲ. ಸೊ ಹಾಗಾಗಿ ಬೆಸ್ಟ್ ಮನ್ಯಾಗ ಕೇಕ್ ಕಟ್ ಮಾಡಿ ಮನೆಗೆ ಆರ್ಡರ್ ಮಾಡ್ಕೊಂಡ್ವಿ ಡಿನ್ನರ. ಸೊ ಮಸ್ತ್ ಫೈನಲ್ IPL ಮ್ಯಾಚ್ ನೋಡ್ಕೊತ ಎಲ್ಲರೂ ಡಿನ್ನರ್ ಮಾಡಿ ಲಾಸ್ಟಿಗೆ ಸಿಂಪಲಾಗಿ ಒಂದು ಕೇಕ್ ಕಟ್ಟಿಂಗ್ ಅದು ಮಾಡಿ ನಮ್ಮದು ಇದು ಆ್ಯನಿವರ್ಸರಿ ಡೇ ಏನೈತಲ್ಲ ಮುಗಿಸ್ಕೊಂಡ್ವಿ. ಸೊ ನಂಗೆ ಭಾಳ ಖುಷಿ ಆಯ್ತು. ಇವತ್ತು ಫುಲ್ ಡೇ ಚಲೋ ಸ್ಪೆಂಡ್ ಮಾಡಿದೆ. ಅದ್ರ ಹಿಂದಿನ ದಿನ ಇವತ್ತಿನ ದಿನ ಅದು. ಸೊ ನೋಡ್ಬೋದು ಫಸ್ಟ್ ಆ್ಯನಿವರ್ಸರಿಗೆ ನಮ್ಮ ಚೆರಿ ಒಬ್ಬಕ್ಕೆ ಇದು ಲೈಕ್ 5th ಆ್ಯನಿವರ್ಸರಿಗೆ ಕ್ರಿಶ್ಚಿಯನ್ ಕರ್ಕೊಂಡು ಅಷ್ಟು ಆ್ಯಸ್ ಅ ಫ್ಯಾಮಿಲಿ ಆಫ್ 4 ನಾವು ಕೇಕ್ ಕಟ್ಟಿಂಗ್ ಮಾಡತ್ತಿದ್ವಿ. ಸೊ ಐ ಆಮ್ ಜಸ್ಟ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ನಂಗೆ ದೇವ್ರು ಇಷ್ಟೆಲ್ಲ ಕೊಟ್ಟಾನಂತ ಹೇಳಿ. ಸೊ ನೀವೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.